ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ಮರುಹುಟ್ಟು, ಐಸಿಯುನಿಂದ ಜನರಲ್ ವಾರ್ಡ್ಗೆ ಶಿಫ್ಟ್. ಆರೋಗ್ಯದ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ. ಅಪ್ರಾಪ್ತೆ ಜೊತೆ ಪ್ರೀತಿ ಪ್ರೇಮದ ನಾಟಕ. ಸಿನಿಮಾ ತೋರಿಸೋ ನೆಪದಲ್ಲಿ ಅತ್ಯಾಚಾರ. ಬಾಲೆ ಮೇಲೇರಿದ ಪ್ರೇಮಿ ಸೇರಿ 4 ಅಂಧರ್. ಮಹಿಳಾ ಸದಸ್ಯಗೆ ಅವಾಚ್ಯ ಶಬ್ದ ಬಳಕೆ ವಿಚಾರ. ಬಿಬಿಎಂಪಿ ಕೌನ್ಸಿಲ್ನಲ್ಲಿ ಬರೀ ಗದ್ದಲ. ಮರ್ತೇ ಹೋಯ್ತು ಒಎಫ್ಸಿ ಅಕ್ರಮಗಳ ವರದಿ ಸಲ್ಲಿಕೆ ವಿಚಾರ. ಸೋಂಪುರ ಗ್ರಾಮ ಪಂಚಾಯತ್ ಪಿಡಿಒ ಭಾರಿ ಶ್ರೀಮಂತ. ಆದಾಯಕ್ಕಿಂತ %172ರಷ್ಟು ಅಕ್ರಮ ಆಸ್ತಿ. ಲೋಕಾಯುಕ್ತ ದಾಳಿ ವೇಳೆ ಸಿಕ್ತು ಬಂಗಾರ, ಬೆಳ್ಳಿ. ಬ್ಯಾಲಾಳು ಗ್ರಾಮದಲ್ಲಿ ತಲೆ ಎತ್ತಿದೆ ಬೃಹತ್ ಆಂಟೆನಾ. ಮಂಗಳಯಾನ ನೌಕೆಯಿಂದ ಇದಕ್ಕೆ ಬರಲಿದೆ ಸಂದೇಶ. ಈಗ ಎಲ್ಲರ ಕೇಂದ್ರ ಬಿಂದು ಈ ಪುಟ್ಟ ಗ್ರಾಮ. ಎಟಿಎಂನಲ್ಲಿ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿ ಆಸ್ಪತ್ರೆ ಸೇರಿದ್ದ ಜ್ಯೋತಿ ಇದೀಗ ಮರುಹುಟ್ಟು ಪಡೆದಿದ್ದಾರೆ. ಕಳೆದ 10 ದಿನಗಳಿಂದ ಜೀವನ್ಮರಣದ ಸಂಘರ್ಷ ನಡೆಸ್ತಾ ಇದ್ದ ಮಹಿಳೆ ಈಗ ಚೇತರಿಸಿಕೊಂಡಿದ್ದಾರೆ. ಘಟನೆ ನಡೆದ ಬಳಿಕ ಇದೇ ಮೊದಲ ಬಾರಿಗೆ ಜ್ಯೋತಿ ಉದಯ್ ಇವತ್ತು ಮಾಧ್ಯಮದ ಮುಂದೆ ಬಂದಿದ್ರು. Hello to everybody and thank you all for coming here. I'm just waiting when I'll become all right and I will go home soon. How are you doing? No, I'm okay now. ಹೌದು, ಇದು ನವೆಂಬರ್ 19ಕ್ಕೆ ಎಟಿಎಂನಲ್ಲಿ ಮಾರಣಾಂತಿಕ ಹಲ್ಲೆಗೆ ಒಳಗಾದ ಬ್ಯಾಂಕ್ ಮ್ಯಾನೇಜರ್ ಜ್ಯೋತಿ ಉದಯ್ರ ಚೇತರಿಕೆಯ ಮಾತು. ಬಿಜಿಎಸ್ ಆಸ್ಪತ್ರೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಗೆ ಬಂದ ಜ್ಯೋತಿ ಉದಯ್ ತಾನು ಚೇತರಿಸಿಕೊಳ್ತಾ ಇದ್ದು ಮನೆಗೆ ತೆರಳಲು ಎದುರು ನೋಡ್ತಾ ಇದ್ದೇನೆ ಅಂತ ತಿಳಿಸಿದ್ರು. 10 ದಿನ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದ ಜ್ಯೋತಿ ಆರೋಗ್ಯ ಸುಧಾರಿಸಿದೆ. ಹಾಗಾಗಿ ಅವರನ್ನ ಐಸಿಯುನಿಂದ ಸಾಮಾನ್ಯ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಇವಾಗ ಮೊದಲನೇ ಬಾರಿಗೆ ಸೆನ್ಸೇಷನ್ಸ್ ರಿಕವರಿ ಆಗಿದೆ. ಅದರ ನಂತರ ಈಗ ಕೈ ಕಾಲು ಮೂವ್ಮೆಂಟನ್ನು ಬರ್ತಾ ಇದೆ. ಅಂದರೆ ಕಾಲೀಗ ಫಾಸ್ಟಾಗಿ ರಿಕವರಿ ಆಗ್ತಾ ಇದೆ. ಅದು ನೋಡಿದಾಗ ನಮಗೂ ತುಂಬ ಹ್ಯಾಪಿ ಮೂಮೆಂಟ್ ಆಗಿದೆ. ಜ್ಯೋತಿ ಪತಿ ಉದಯ್ ಪತ್ನಿ ಶೀಘ್ರ ಗುಣಮುಖರಾಗ್ತಿರೋದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಚಿಕಿತ್ಸಾ ವೆಚ್ಚವನ್ನ ಕಾರ್ಪೊರೇಷನ್ ಬ್ಯಾಂಕ್ ಭರಿಸ್ತಾ ಇದ್ದು ಸರ್ಕಾರ ಘೋಷಿಸಿರೋ ಆರ್ಥಿಕ ನೆರವು ಮಾತ್ರ ಇನ್ನೂ ಕೈ ಸೇರಿಲ್ವಂತೆ. ನಮಗೂ ಭಾರಿ ಖುಷಿಯಾಗಿದೆ. ಇಷ್ಟು ಬೇಗ ಶೀಘ್ರವಾಗಿ ಚೇತರಿಕೆ ಆಗಿರೋದು ನಮಗೂ ಖುಷಿ ತಂದಿದೆ. ಅದು ಮಾನ್ಯ ಗೃಹ ಸಚಿವರು ಬಂದಾಗ ಪರಿಹಾರದ ಭರವಸೆ ಕೊಟ್ಟಿದ್ದರು. ಭರವಸೆ ಆಗಿದೆ, ಇನ್ನು ಅದು ಏನು ಈಡೇರಿಲ್ಲ. ನಮಗೆ ಸರ್ಕಾರದ ಕಡೆಯಿಂದ ಏನೂ ಸಿಕ್ಕಿಲ್ಲ, ಪರಿಹಾರ ಏನೂ ಸಿಕ್ಕಿಲ್ಲ. ಆದಷ್ಟು ಬೇಗ ಜ್ಯೋತಿ ಡಿಸ್ಚಾರ್ಜ್ ಆಗಿ ಸಹಜ ಜೀವನ ನಡೆಸಲಿ ಅನ್ನೋದೇ ಎಲ್ಲರ ಹಾರೈಕೆ. ಜೊತೆಗೆ ಪೈಶಾಚಿಕ ಕೃತ್ಯ ನಡೆಸಿದ ಕಿರಾತಕನನ್ನ ಪೊಲೀಸರು ಶೀಘ್ರವೇ ಬಂಧಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಹೈದರಾಬಾದ್ ಅವಳಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಶಂಕಿತ ಉಗ್ರನನ್ನ ಬಂಧಿಸಿದ್ದಾರೆ. ಶಂಕಿತನನ್ನ ಇಮು ಅಲಿಯಾಸ್ ಇಮ್ರಾನ್ ಬಾಯ್ ಎನ್ನಲಾಗಿದೆ. ಕಳೆದ ಫೆಬ್ರವರಿಯಲ್ಲಿ ಹೈದರಾಬಾದ್ನಲ್ಲಿ ನಡೆದಿದ್ದ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ನಿಷೇಧಿತ ಸಂಘಟನೆ ಲಷ್ಕರ್ ಎ ತೊಯ್ಬಾ ಜೊತೆ ನಂಟು ಹೊಂದಿದ್ದ ಎನ್ನಲಾಗಿದೆ. ಗಲ್ಫ್ನಲ್ಲಿ ವೈದ್ಯನಾಗಿರುವ ಇಮ್ರಾನ್ ಬಾಯ್ ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ. ಈ ಮಾಹಿತಿಯನ್ನರಿತ ಅಧಿಕಾರಿಗಳು ಇವತ್ತು ಸಂಜೆ ಕನಕಪುರ ರಸ್ತೆಯಲ್ಲಿ ಇಮ್ರಾನ್ನನ್ನ ವಶಕ್ಕೆ ಪಡೆದಿದ್ದಾರೆ. ಕೋರ್ಟ್ನಲ್ಲಿ ಹಾಜರುಪಡಿಸಿದ್ದು ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ. ಸೆಕ್ಯೂರಿಟಿ ಇಲ್ಲದ ಎಟಿಎಂ ಕೇಂದ್ರಗಳಿಗೆ ಪೊಲೀಸರು ಬೀಗ ಜಡಿದಿದ್ದಾರೆ. ಆದರೆ ಕಳ್ಳರು ಇದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡಿದ್ದಾರೆ. ಬೀಗ ಜಡಿದ ಎಟಿಎಂಗೆ ಕನ್ನ ಹಾಕಿ ಮಷಿನ್ ಕದ್ದೊಯ್ಯೋ ಪ್ರಯತ್ನ ಮಾಡಿದ್ದಾರೆ. ಇದು ಬೆಂಗಳೂರಿನ ಕೆ ನಾರಾಯಣಪುರದಲ್ಲಿರೋ HDFC ಬ್ಯಾಂಕಿಗೆ ಸೇರಿದ ಎಟಿಎಂ ಕೇಂದ್ರ. ಇವತ್ತು ಬೆಳಿಗ್ಗೆ ಅಕ್ಕಪಕ್ಕದ ಅಂಗಡಿಯವರು ನೋಡಿದಾಗ ಎಟಿಎಂ ಕೇಂದ್ರದ ಶಟರ್ನ ಬೀಗ ಮುರಿದಿರೋದು ಕಾಣಿಸಿತ್ತು. ಅಲ್ಲಿದ್ದವರು ಕೂಡಲೇ ಪೊಲೀಸರಿಗೆ ವಿಷಯ ತಿಳಿಸಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿ ಶಟರ್ ಓಪನ್ ಮಾಡಿದ್ರು. ಒಳಗೆ ನೋಡಿದ್ರೆ ಎಟಿಎಂ ಮೆಷಿನ್ನ ಪೀಸ್ಗಳೆಲ್ಲ ಬಿದ್ಕೊಂಡಿತ್ತು. ರಾತ್ರಿ ನಿನ್ನೆಯಿಂದ ಇದು ಕ್ಲೋಸ್ ಆಗಿತ್ತು, 2-3 ದಿನದಿಂದ ಕ್ಲೋಸ್ ಆಗಿತ್ತು, ಬೀಗ ಹಾಕಿದ್ರು.
ರಾತ್ರಿ 11 ಗಂಟೆ ಮೇಲೆ ಆಗಿದೆ ಅನ್ಸುತ್ತೆ. ನಾವು 10-10:30 ಇಲ್ಲಿ ಅಂಗಡಿ ನಮ್ಮದು ಪಕ್ಕದಲ್ಲಿ ಶಾಪ್ ಇದೆ, ರೂಪಾ ಟೆಂಟ್ ಹೌಸ್ ಅಂದ್ಬಿಟ್ಟು ನಾವು ಪಕ್ಕದಲ್ಲೇ ಇದ್ವಿ. ನಾವೊಂದು 10-10:30 ಕ್ಲೋಸ್ ಮಾಡ್ಕೊಂಡು ಹೋದ್ಮೇಲೆ ಮೋಸ್ಟ್ಲಿ ಮಧ್ಯರಾತ್ರಿ ಯಾವಾಗ ಆಗಿದೆ. ದುಷ್ಕರ್ಮಿಗಳು ನಿನ್ನೆ ರಾತ್ರಿ ಎಟಿಎಂ ಮೆಷಿನ್ ಒಡೆದು ಹಣ ಕೊಂಡೊಯ್ಯುವ ಪ್ರಯತ್ನ ನಡೆಸಿದ್ದಾರೆ. ಆದರೆ ಪ್ರಯತ್ನ ಮಾತ್ರ ಸಫಲವಾಗಲಿಲ್ಲ. ಕೆಲ ದಿನಗಳ ಹಿಂದಷ್ಟೇ ಸೆಕ್ಯೂರಿಟಿ ಗಾರ್ಡ್ ಇರದ ಎಟಿಎಂ ಕೇಂದ್ರಕ್ಕೆ ಪೊಲೀಸರೇ ಬೀಗ ಜಡಿದಿದ್ದರು. ಇದನ್ನು ತಿಳಿದುಕೊಂಡಿದ್ದ ದುಷ್ಕರ್ಮಿಗಳು ನಿನ್ನೆ ರಾತ್ರಿ ಸ್ಥಳಕ್ಕೆ ಬಂದು ಮೊದಲು ಶಟರ್ನ ಬೀಗ ಮುರಿದಿದ್ದಾರೆ. ನಂತರ ಒಳಗಡೆ ಇದ್ದ ಎಟಿಎಂ ಮಷಿನ್ ಕತ್ತರಿಸಿ ಅದರೊಳಗಿದ್ದ ಹಣವನ್ನ ದೋಚಲು ಯತ್ನಿಸಿದ್ದಾರೆ. ಅದು ಸೆಕ್ಯೂರಿಟಿ ಗಾರ್ಡಿಂದ ಕ್ಲೋಸ್ ಆಗಿತ್ತು. ಅದು ನಿನ್ನೆ ರಾತ್ರಿ ಯಾರೋ ಒಂದು ಶಟರ್ಸನ್ನ ಬೀಗ ಹೊಡೆದ್ಬಿಟ್ಟದನ್ನು ಅದನ್ನು ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಮೇಲ್ಗಡೆ ಕವರ್ ಅಷ್ಟೇ ಓಪನ್ ಮಾಡಿದ್ದಾರೆ ಅಷ್ಟೇ ಹೊರತು ಒಳಗಡೆ ಏನು ಓಪನ್ ಆಗಿಲ್ಲ. ದುಷ್ಕರ್ಮಿಗಳು ಎಟಿಎಂ ಕೇಂದ್ರದ ಒಳಗೆ ಬಂದ ಕೂಡಲೇ ಸಿಸಿ ಕ್ಯಾಮೆರಾಗೆ ಸೆಲ್ಲೋ ಟೇಪ್ ಸುತ್ತಿದ್ದಾರೆ. ಹಾಗಾಗಿ ಎಟಿಎಂ ಕೇಂದ್ರದ ಒಳಗಿನ ದುಷ್ಕರ್ಮಿಗಳ ಚಲನವಲನಗಳು ಲಭ್ಯವಾಗಿಲ್ಲ. ಕ್ಯಾಮರಾಮನ್ ಸತೀಶ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಆ ಅಪ್ರಾಪ್ತೆ ಆತನನ್ನ ಪ್ರೀತಿಸಿದ್ಲು, ಆದರೆ ಆತ ಆಕೆಯನ್ನ ಕಾಮಿಸಿದ್ದ. ಕೊನೆಗೆ ತನ್ನನ್ನೇ ನಂಬಿಕೊಂಡಿದ್ದ ತನ್ನ ಪ್ರಿಯತಮಿಗೆ ಮೋಸ ಮಾಡಿ ಸ್ನೇಹಿತರ ಜೊತೆ ಸೇರಿ ಕಾಮತೃಷೆ ತೀರಿಸಿಕೊಂಡ. ಈಗ ಕಂಬಿ ಎಣಿಸ್ತಿದ್ದಾನೆ. ಮಾಡಬಾರದನ್ನ ಮಾಡಿ ಹೀಗೆ ಸ್ಲೇಟ್ ಹಿಡ್ಕೊಂಡು ನಿಂತಿದ್ದಾನಲ್ಲ, ಈತನ ಹೆಸರು ಹುಸೇನ್. ವೃತ್ತಿಯಲ್ಲಿ ಆಟೋ ಡ್ರೈವರ್, ಆದ್ರೆ ಮಾಡಿದ್ದು ಮಾತ್ರ ಲದ್ದಿ ತಿನ್ನೋ ಕೆಲಸ. ಈತ 14 ವರ್ಷದ ಹುಡುಗಿಯೊಬ್ಬಳನ್ನ ಪ್ರೀತಿಸುವ ನಾಟಕ ಆಡ್ತಿದ್ದ. ಈ ಹುಡುಗಿಗೆ ಹರೆಯದ ವಯಸ್ಸು. ಈತನ ರಂಗಿನಾಟಕ್ಕೆ ಬಲಿಯಾಗಿ ತನ್ನ ಪ್ರೀತಿಯನ್ನ ಧಾರೆ ಎರೆದ್ಲು. ಕಳೆದ ಶನಿವಾರ ಈಕೆಯನ್ನ ಪುಸಲಾಯಿಸಿ ಮಲ್ಲೇಶ ಪಾಳ್ಯದಲ್ಲಿ ತೋಪಿಗೆ ಕರೆದೊಯ್ದ ಹುಸೇನ್ ತನ್ನ 4 ಸಂಗಡಿಗರ ಜೊತೆ ಸೇರಿ ಅತ್ಯಾಚಾರ ಎಸಗಿದ್ದಾನೆ. ಬೆಂಗಳೂರು ನಗರದ HL ಪೊಲೀಸ್ ಠಾಣೆ ಸರದಿನಲ್ಲಿ ಪ್ರಮುಖ ಆರೋಪಿ ಹುಸೇನ್ ಅಂಥೇಳಿ ಯಾವುದೇ ಒಂದು ಕಲ್ಮಶವನ್ನು ಅರಿಯದೆ ಈ ಶೇಖ್ ಹುಸೇನ್ ಅಲಿಯಾಸ್ ಹುಸೇನ್ ಇವರನ್ನು ನಂಬಿ ಇವರ ಜೊತೆಗೆ ಹೋಗ್ತಾರೆ. ಅವರು ಆ ಅಪ್ರಾಪ್ತ ವಯಸ್ಸಿನ ಮೇಲೆ ಇವರು ಹಠಸಂಭೋಗವನ್ನು ಮಾಡ್ತಾರೆ. HL ಬಳಿ ಇರುವ ಇಸ್ಲಾಂಪುರದ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿದ್ದ ಈಕೆಗೆ ಓದು ತಲೆಗೆ ಹತ್ತಲೇ ಇಲ್ಲ. ಇದಕ್ಕಾಗಿ ಈಕೆಯ ತಂದೆ ತಾಯಿ ಇವಳನ್ನ ತಮ್ಮ ತರಕಾರಿ ಅಂಗಡಿಯಲ್ಲಿ ಕೆಲಸಕ್ಕಿಟ್ಟಿದ್ರು. ಅಲ್ಲಿಗೂ ಬರ್ತಿದ್ದ ಹುಸೇನ್ ಲವ್ ಲೆಟರ್ ಕೊಡ್ತಿದ್ದ. ಸ್ಕೂಲ್ಗೆ ಹೋಗ್ತಿದ್ದೆ. ಅವಾಗ ಒಂದು ಹುಡುಗ ಜೊತೆ ಏನು ಹೋಗು, ಆ ಹುಡುಗಿಗೆಲ್ಲೂ ಪ್ರೀತಿ ಮಾಡ್ತಿದ್ದೆ ಅಂತ ಹೇಳಿದ್ನು. ಅವಾಗ ನಾ ಹೇಳ್ದೆ ನಂಗೆ ಗೊತ್ತಿಲ್ಲ ಸುಮ್ಮನೆ ಹೋಗು ಅಂತ ಹೇಳಿದ್ನು. ಬಂದ್ಬಿಟ್ಟು ರಂಬ ಕೊಟ್ಟು ನಂಬರ್ ಇಟ್ಕೊಂಡಿದ್ರ ಅಂದರೆ ನಿಮ್ಮಪ್ಪ ಅಮ್ಮಕ್ಕೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ನು. ತೋಪನೆ ತೊಗೊಂಡೋಗಿ ಅದೇನೋ ತಿನ್ಸ್ಬಿಟ್ಟು ಅವಾಗ ನಾ ಮಾಡ್ಕೊಂಡಿದ್ದೆ. ಅವರ ಬಟ್ಟೆ ಎಲ್ಲ ಬಿಚ್ಚಿ ಹಿಂಗೆ ಮಾಡಿದ್ರು. ಕ್ರಿಶ್ 3 ಪಿಕ್ಚರ್ ತೋರಿಸ್ತೀನಿ ಅಂತ ಈಕೆಯನ್ನ ಕರೆದೊಯ್ದ ಕಿರಾತಕ ವಾಸಿಂ, ಸೈಯದ್ ಅಬ್ದುಲ್ ಖಾದರ್ ಮತ್ತು ಅಶ್ರಫ್ ಪಾಷಾ ಜೊತೆ ಸೇರಿ ಮಾನಹರಣ ಮಾಡಿದ್ದಾರೆ. ಈಗ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾನೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ದೊಡ್ಡಬಳ್ಳಾಪುರ ಪಿಡಿಒ ಮನೆಯಲ್ಲಿ ಭರ್ಜರಿ ಆಸ್ತಿ ಪತ್ತೆಯಾಗಿದೆ. ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿ ಕಾರ್ಯನಿರ್ವಹಿಸ್ತಾ ಇರುವ ಮುರುಡಯ್ಯ ಆದಾಯಕ್ಕಿಂತ ಶೇಕಡ 172ರಷ್ಟು ಜಾಸ್ತಿ ಆಸ್ತಿ ಮಾಡಿದ್ದಾರೆ. ಇಂದು ದೊಡ್ಡಬಳ್ಳಾಪುರದಲ್ಲಿರುವ ಅವರ ಮನೆಯ ಮೇಲೆ ದಾಳಿ ನಡೆಸಿದ ತುಮಕೂರು ಲೋಕಾಯುಕ್ತ SP ರಮೇಶ್ ಚಂದ್ರ ನೇತೃತ್ವದ ತಂಡ ಮಹತ್ವದ ದಾಖಲೆಗಳ ಪರಿಶೀಲನೆ ನಡೆಸಿದೆ. ದಾಳಿ ವೇಳೆ 80,94,057 ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ. 3 ಸೈಟ್, 10 ಮನೆ, 6,75,260 ಗ್ರಾಂ ಚಿನ್ನ, 40,000 ಬೆಲೆ ಬಾಳುವ 1 kg ಬೆಳ್ಳಿ, 3.36 ಲಕ್ಷ ನಗದು, 3 ಕಾರು ಸೇರಿದಂತೆ 2 ಬೈಕ್ಗಳನ್ನು ಮುರುಡಯ್ಯ ಹೊಂದಿದ್ದಾರೆ ಎಂಬುದು ತಿಳಿದು ಬಂದಿದೆ. ಲೋಕಾಯುಕ್ತ ಕಾರ್ಯಾಚರಣೆ ವೇಳೆ ಪಿಡಿಒ ಮುರುಡಯ್ಯ BP ಜಾಸ್ತಿಯಾಗಿ ಕುಸಿದು ಬಿದ್ದರು. ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಈಗೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.